ಸವಾಲ್ವರು ಉತ್ತರವರು ಕೋರಿ ನನ್ನ ಹಿರಿಯರ ನಮ್ಮ ಸವಾಲಿನ ಉತ್ತರ ಸಂಪತ್ಭರಿತವಾಗಿರುತ್ತಾಳೆ. ಸಂಪತ್ಭರಿತವಾಗಿರುತ್ತಾಳೆ. ಅದ ರೀತಿಯಂತ ಅವರ ಸವಾಲಿಗೆ ಉತ್ತರ ಬರ್ಕೋರಿ ನನ್ನ ಹಿರಿಯರ. ಏನು ಸವಾಲು ಕೇಳಿ, ಯಾವ ಸ್ಥಾನದಲ್ಲಿ ಅಥವಾ ಕ್ಷೇತ್ರದಲ್ಲಿ ದಾನವನ್ನು ತೆಗೆದುಕೊಂಡರೆ ಪಾಪ ಬರುವುದಿಲ್ಲ? ಸವಾಲು ಕೇಳಿ, ಅದು ಕೊಟ್ಟ ದೇವಸ್ಥಾನದಲ್ಲಿ. ಏನು ಚಂದ ಹಾಡಿದೋ ಮಾಸ್ತರ, ಅಣ್ಣ ತಂಗಿ ಪದನ ಭಾರಿ ಚಂದ ಬ್ಯಾಂಕಿ ಬರಗಾಲಿ. ಏನು ಪ್ರಾಸ, ಏನು ನಿನ್ನ ಅಡಿಪ್ರಾಸ, ಒಮ್ಮೆ ಲಾಂತಿ ಒಮ್ಮೆ ಪಾಂತಿ ಒಮ್ಮೆ ದಾಂತಿ ಒಮ್ಮೆ ರಾಂತಿ. ಇವುದು ಮ್ಯಾಗ ಕಿಂಗ್ ಮೇಕರ್ ಆಗಿ ನಡೆದೈತು ನಮ್ಮ ಕನಕಪುರದ ಬಹಾದುರ. ಅವರ ಹೆಸರು ಕರೆಯಾಕ ನಿಂತಿಯಲ್ಲೋ ನೀ ಅಂತ ಅಡಮುಟ್ಟ ಮಾಸ್ತರ. ಅವಾಗ ಹೇಳೋ ನನ್ನ ಜೀವ ಮಾಸ್ತರ್ ಅಂತ ಯಾವತ್ತಿದ್ರು ಅವರು ನಮ್ಮ ಉಸಿರ. ಇವತ್ತಿಗಾದ್ರೂ ನಾನು ಈಶ್ವರ ಮಾಸ್ತರ್ ಅಂತ ಒಟ್ಟ ಅನ್ನೋದಿಲ್ಲ. ಯಾವತ್ತಿದ್ರು ನಮ್ಮ ಕಾಕ, ನಾವು ಕಾಕ ಅಂತ ನಾವು ಏನ. ಹಂಗ ಗುರುವಿನಗ ಬೆಲೆ ಕೊಡು, ಗುರುವಿನ ಚಂದಗ ಸಾಹಿತ್ಯ ಹಾಡ. ಹಾಡಂತಾರೆ ರಾಮಾಯಣ ಮಹಾಭಾರತ. ಹಾಡೋಣ ಆಗಲಿ ನೋಡ. ಒಂದೈವತ್ತು ಜಗ್ಗೋದಲ್ಲ ತಿತ್ತ ಹೋಗೈತಿ, ಎರಡು ಜಗ್ಗಸ. ಆದ್ರ ಈ ಧಾರವಾಡ ಜಿಲ್ಲಾದಾಗ ಒಂಟೆತ್ತ ಗಂಟೆ ಬಂಡಿ ಜಗ್ಸೋರು ಮಂದಿ ಬಾಳ ಆಗ್ತೀವಿ. ಸುರ ಮಾಡೋ ರಾಮಾಯಣ ಹೊತ್ತ ಗಳಿಬ್ಯಾಡೋ ಸುಮ್ಮ ಸುಮ್ಮನ. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು. ಕೈ ಕಟ್ಟಬೇಡ, ಇಷ್ಟ ಕೈ ಎಲ್ಲ ಕೈ ಕಟ್ಟೋದು ಮಾಡ್ಬೇಡ. ಸುರು ಮಾಡೋ ರಾಮಾಯಣ ಯಾರಿಲ್ಲ ಯಾರ ದಶರಥ ರಾಜ ದೇವಿನ ಸುಮಿತಾಳ ಆಗೆಲ್ಲ ಗಣ. ಮಾಸ್ತರ, ನಾ ಹಾಡುವಾಗ ನೀನು ಕಣ್ಣು ಬಿಟ್ಟಿದ್ದಲ್ಲ ಅಂದಿ ನೋಡ. ಹಂಗ ಇನ್ನು ಕಣ್ಣು ಬಿಟ್ಟಿದ್ದು ನನಗೆ ಗೊತ್ತಿಲ್ಲ. ಆದ್ರ ಮುಂದ ನಿನಗಿಂತ ಸಣ್ಣ ಮಾಸ್ತರ್ ನಿನ್ ಜೋಡಿ ಹಾಡ್ಬೇಕಾದ್ರ ಅವನೇ ಹಿಂಗ ಅನ್ಬೋದು, ಇನ್ನು ನಾ ಕಣ್ಣು ಬಿಟ್ಟಿದ್ನೇ ಇಲ್ಲ, ನೀವು ದೊಡ್ಡವ್ರಂತ ನಿನಗೊಂದು ಸ್ಥಾನ ಬರ್ತೈತಿ ಮುಂದ ಏನ. ಹಿಂಗ ದಶರಥ ಮಹಾರಾಜ್ಗ 3 ಮಂದಿ ಹೆಂಡ್ರ, ಇವ್ರನ್ನೆಲ್ಲರನ್ನ ಬಿಟ್ಟ ಇನ್ನೊಬ್ಬೇಕಿದ ಆಕಿ ಹೆಸರು ಹೇಳಿ ನೋಡೋಣ. ನಿನ್ನೊಬ್ಬ ಒಂದ ಯಾರ? ಕೃಷ್ಣ ಮಾಸ್ತರ್. 3 ಮಂದಿ ಬಿಟ್ಟು ಇನ್ನೊಬ್ಬೇಕು ಯಾರ? ದಾಸಿ ಮಂತ್ರಿ ಅಂತ ತಗೊಂಬಂದ ಅವ್ನು ಹೇಳ್ದವಲ್ಲ ಹೋದವ ಕಟ್ಕೊಂಡು ಏನ. ಕೌಶಲ್ಯನ ಹೊಟ್ಟೆ ಹಾಕ
ಅವನಿಗೆ ಸೀನಿಯರ್ ಹಾಕ್ತಾವ ಶುರು ಮಾಡೋ ರಾಮಾಯಣ ತಂದೆ ಜಯ ಹನುಮಾನ ಎಲ್ಲಿ ಹೋದರೂ ಕಾಯ್ತಾನ ನಮ್ಮನ ತಂದೆ ಜಯ ಹನುಮಾನ